ಯಾವ ಗ್ರಹಚಾರ ನಮ್ಮ ಮಗಳನ್ನು ಹೀಗೆ ಕಾಡಿಸ್ತಾ ಇದೆಯೋ? ಅವರು ನಿಟ್ಟೆಸರು ಬಿಟ್ಟು ಒಳಗೆ ನಡೆದ್ರು. ಇದ್ದಕ್ಕಿದ್ದಂತೆ ಹೊರಗೆ ಬಾಗಿಲು ಸದ್ದು ಕೇಳಿಸಿದಾಗ ಯಶೋದಮ್ಮ ಹೊರಗೆ ಬಂದರು. ಭಾರತಿ ಮುಂಬಾಗಿಲಿಗೆ ಹಾಕಿದ ಬೀಗ ತೆರೆಯಲು ಪ್ರಯತ್ನಿಸುತ್ತಿದ್ಲು. ಎಲ್ಲಿಗೆ ಹೋಗ್ಬೇಕೆ ಭಾರತಿ? ಯಾಕೆ ಹೀಗೆ ಎತ್ತ ಹೊಟ್ಟೆ ಉರ್ಸಿ ನಮ್ಮನ್ನು ಕೊಲ್ತಾ ಇದೆಯೇ ಎಂದು ಅಳುತ್ತಾ ಕೂತರು ಯಶೋದಮ್ಮ. ನನ್ನನ್ನು ಯಾಕೆ ಕೂಡ ಹಾಕಿದ್ಯಾ? ಬಾಗಿಲು ತೆಗಿ, ನಾನು ಹೊರಗೆ ಹೋಗಬೇಕು. ಭಾರತೀಯ ದನಿ ಗಡುಸಾಗಿತ್ತು. ಬೇಡ್ವೆ, ನಿನ್ನ ದಮ್ಮಯ್ಯ, ನಿಮ್ಮ ಅಪ್ಪ ಬರೋವರೆಗೂ ಸುಮ್ಮನೆ ಇರು. ಭಾರತಿ ಅವರ ಬೇಡಿಕೆಯನ್ನು ಲೆಕ್ಕಿಸಲಿಲ್ಲ. ಬಾಗಿಲಿಗೆ ಹಾಕಿದ ಬೀಗ ಎಳೆದು ತೆಗೆಯಲು ಹೆಣಗಾಡ್ತಿದ್ಲು. ಅದು ವಿಫಲವಾದಾಗ ಅವಳು ಆವೇಶದಿಂದ ತನ್ನ 2 ಮುಷ್ಟಿಯಿಂದ ಬೀಗಕ್ಕೆ ಗುದ್ದ ತೊಡಗಿದ್ಲು. ಬಾಗಿಲು ತೆರೆಯಲ್ಲ ಅಂತೀಯ? ನಾನೇ ಇದನ್ನು ಹೊಡೆದಾಕ್ಬಿಡ್ತೀನಿ. ಅವಳ ಕಣ್ಣಲ್ಲಿದ್ದ ಆಕ್ರೋಶ ಹಠ ಕಂಡು ಬೆದರಿದ್ರು. ಅವಳು ಗುದ್ದುತ್ತಿದ್ದ ರಭಸಕ್ಕೆ ಕೈ ಬಳೆಗಳ ಚೂರು ಚೂರಾಗಿ ಮುಂಗೈಯಿಂದ ರಕ್ತ ಸುರಿಯುತ್ತಿದ್ದನ್ನು ಕಂಡು ಅವರ ತಲೆ ದಿಮ್ ಎಂದಿತು. ಅವಳು ತನ್ನ ದೇಹ ದಂಡಿಸ್ಕೊಳ್ಳೋದನ್ನು ನೋಡಲಾರದೆ ಅವರು ಅವಳನ್ನು ಹಿಂದೆ ಕೇಳ್ಕೊಂಡು ರೂಮಿನತ್ತ ನೂಕಿದ್ರು. ಭಾರತಿ ಆವೇಶ ಬಂದವಳಂತೆ ಕುಸಿರಾಡುತ್ತಾ ಯಶೋದಮ್ಮನ ತೋಳ್ಗಳನ್ನು ಪರಚಿದ್ಲು. ಕೈ ಕಚ್ಚಲು ಪ್ರಯತ್ನಿಸಿದ್ಲು. ಕೊನೆಗೆ ಯಶೋದಮ್ಮ ಬಹಳ ಪ್ರಯಾಸದಿಂದ ಅವಳ ಕೋಣೆಯ ಚಿಲಕ ಹಾಕಿ ಅಲ್ಲೇ ಕುಸಿದು ಕುಳಿತುಬಿಟ್ರು. ಅವರ ದೇಹವೆಲ್ಲ ಚಳಿ ಹಿಡಿದಂತೆ ನಡುಕ್ತಿತ್ತು. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ! ಭಾರತಿ ಗಂಟಲು ಒಣಗುವಷ್ಟು ಕೂಗಿ ಕೈ ನೋಯುವಷ್ಟು ಬಾಗಿಲು ಬಡಿದು ಸುಸ್ತಾಗಿದ್ಲು. ರಾಯರು ಬಂದು ಬಾಗಿಲು ತಟ್ಟೋವರೆಗೂ ಯಶೋದಮ್ಮ ಗರ ಬಡಿದವರಂತೆ ಕುಳಿತಿದ್ರು. ಅವರಿಗೆ ಮೈ ಮೇಲೆ ಪರಿವೆ ಇಲ್ಲದಂತಾಗಿತ್ತು. ರಾಯರು ಮನೆಯೊಳಗೆ ಪ್ರವೇಶಿಸಿದೊಡನೆ ಯಶೋದಮ್ಮ ಬಿಕ್ಕಿ ಬಿಕ್ಕಿ ಅತ್ತರು. ಹೆಂಡತಿಯ ಕೆದರಿದ ತಲೆ, ಸುಕ್ಕಾದ ಸೀರೆ, ಹುರುಳಿ ಬಿದ್ದಿದ್ದ ಕುರ್ಚಿಗಳು, ಮೈ ಮೇಲೆ ತರಚಿದ ಗಾಯಗಳನ್ನು ಕಂಡು ರಾಯರು ಗಾಬರಿಯಾದರು. ಏನಾಯ್ತು ಯಶೋದ? ಭಾರತಿಯಲ್ಲಿ? ಯಶೋದಮ್ಮ ಅವರನ್ನು ಅಪ್ಪಿ ಇನ್ನೂ ಅಳಲು ಆರಂಭಿಸಿದಾಗ ಬಿಸಿಲಲ್ಲಿ ಬಂದಿದ್ದ ರಾಯರ ಸಹನೆ ಮೀರ್ತು. ಯಾರು ಸತ್ತೋಗಿದ್ದಾರೆಯೇ ಈ ಮನೆಯಲ್ಲಿ? ನಾನಿನ್ನು ಗುಂಡ್ಕಲ್ಲಿನಂತೆ ನಿನ್ನ ಎದುರಿಗೆ ನಿಂತಿದ್ದೀನಲ್ಲ, ಅದೇನಾಯಿತು ಅಂತ ಬೊಗಳು ಎಂದು ರೇಗ್ಬಿಟ್ರು. ಯಶೋದಮ್ಮ ನಡುಗುವ ದನಿಯಲ್ಲಿ ಭಾರತೀಯ ವರ್ತನೆಯನ್ನು ವಿವರಿಸಿದಾಗ ರಾಯರು ಔಹಾರದ್ರು. ಅಯ್ಯೋ ಹೆಮ್ಮಾರಿ, ಅವಳಿಗೇನು ಬಂತೆ ದೊಡ್ಡ ರೋಗ? ನೀವೇನೇ ಹೇಳಿ ಅಂದರೆ ಭಾರತಿಗೇನು ಸರಿಯಾಗಿಲ್ಲ ರೀ. ಅವಳು ಯಾವತ್ತೂ ಹೀಗೆಲ್ಲ ಆಡಿರಲಿಲ್ಲ. ಭೂಕಂಪ ಉಂಟಾಗಿ ಕೋಲಾಹಲ ವೆದ್ದು ಆವೇಶಗಳಿಂದ ಕೊನೆಗೆ ಸ್ತಬ್ಧವಾಗುವಂತೆ ಭಾರತೀಯ ಕೋಣೆ ನಿಶ್ಶಬ್ದವಾಗಿತ್ತು. ರಾಯರು ಬಾಗಿಲು ತೆರೆದು ಇಣುಕಿದಾಗ ಅವಳು ಕುಳಿತಲ್ಲೇ ನಿದ್ದೆ ಹೋಗಿದ್ಲು. ಬಿರುಗಾಳಿಗೆ ಸಿಲುಕಿ ಛಿದ್ರವಾದ ಪ್ರಕೃತಿಯಂತೆ ಅವಳ ಸ್ಥಿತಿ ಅಸ್ತವ್ಯಸ್ತವಾಗಿತ್ತು. ಯಶೋದಮ್ಮನೆ ಬಿಸಿ ನೀರು ತಂದು ಗಾಯವಾಗಿದ್ದ ಅವಳ ಮುಂಗೈಯನ್ನು ಅಳುತ್ತಲೇ ಒರೆಸಿದ್ರು. ಅವಳ ಪರಿಸ್ಥಿತಿ ಇಷ್ಟು ಅಧ್ವಾನ ಆಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ. ಇವಳನ್ನು ಡಾಕ್ಟರ್ಗೆ ತೋರಿಸದಿದ್ರೆ ನಮಗೆ ಉಳಿಗಾಲ ಇಲ್ಲ ಅನಿಸುತ್ತೆ. ಗೋದಾಬಾಯಿಗೂ ಒಂದು ಮಾತು ಹೇಳೋಣ. ಅವರೊಬ್ಬರೇ ಈಗ ನಮಗೆ ಹಿತೈಷಿಗಳಾಗಿರೋದು. ಅವರೇನಾದರೂ ಸಹಾಯ ಮಾಡ್ತಾರೆ. ರಾಯರು ನಿಟ್ಟೆಸರು ಬಿಟ್ಟರು. ಗೋದಾಬಾಯಿಯ ಉಪಕಾರ ಸಿಗದಿದ್ರೆ ರಾಯರು ಯಶೋದಮ್ಮ ಏನಾಗ್ತಿದ್ರು? ಅವರ ಸಹಾಯದಿಂದ ಭಾರತಿಯನ್ನು ಟ್ಯಾಕ್ಸಿಯಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲು ಸಿದ್ಧವಾಯಿತು. ಡಾಕ್ಟರ್ ಧನಂಜಯ್ ಬಹಳ ಪ್ರಸಿದ್ಧ ಮನೋಶಾಸ್ತ್ರಜ್ಞರೆಂದು ಹೆಸರು ಗಳಿಸಿದರು. ಅವರು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಹಾಗೂ ಅನುಭವ ಗಳಿಸಿ ಬಂದರೂ ಅತ್ಯಂತ ನಿರ್ಗವಿ ಹಾಗೂ ಸ್ನೇಹಕಾಂಕ್ಷಿ, ಸಹನೆ, ಸಂಯಮ ಅವರ ಬದುಕಲ್ಲಿ ಹಾಸು ಹೊಕ್ಕಾಗಿತ್ತು. ಪ್ರತಿಯೊಬ್ಬ ರೋಗಿಯನ್ನು ಅವರು ಆಗ ತಾನೇ ಹುಟ್ಟಿದ ಮಗುವನ್ನು ಪೋಷಿಸುವಂತೆ ಸೂಕ್ಷ್ಮ ಹಾಗೂ ನಾಜೂಕಿನಿಂದ ಪರೀಕ್ಷಿಸುತ್ತಿದ್ದರು. ಭಾರತಿ ಆಸ್ಪತ್ರೆಯ ಹೊಸ ವಾತಾವರಣ ಕಂಡರೊಡನೆ ಕುಸಿರಿಕೊಂಡು ಓಡ್ ಹೋಗಲು ಪ್ರಯತ್ನಿಸಿದಾಗ ಧನಂಜಯ್ ನರ್ಸ್ಗಳನ್ನು ಕರೆದು ಅವಳನ್ನು ಅಡ್ಮಿಟ್ ಮಾಡಿಕೊಂಡ್ರು. ಬಿಡ್ರು ಅಮ್ಮ, ಅಪ್ಪ, ನಾನು ಇರಲ್ಲ, ನನ್ನನ್ನು ಬಿಟ್ಬಿಡಿ. ಭಾರತೀಯ ಪ್ರತಿಭಟನೆಯನ್ನು ಯಾರೂ ಲೆಕ್ಕಿಸಲಿಲ್ಲ. ವಾರ್ಡ್ನತ್ತ ಹೋಗುತ್ತಿದ್ದ ಅವಳ ದನಿ ಕ್ಷೀಣವಾಗಿತ್ತು. ಅವಳ ಒದ್ದಾಟ ನೋಡಲಾರದೆ ಯಶೋದಮ್ಮ ಮುಖ ಮುಚ್ಚಿಕೊಂಡು ಹೊರಗೆ ನಡೆದರು. ಭಾರತಿಯನ್ನು ಒಳರೋಗಿಯ ವಿಭಾಗಕ್ಕೆ ಸೇರಿಸಿಕೊಂಡು ಧನಂಜಯ್ ಅವಳ ತಂದೆ ತಾಯಿಯನ್ನು ತಮ್ಮ ಕೋಣೆಗೆ ಕರೆಸಿದ್ರು. ನನ್ನ ಮಗಳಿಗೆ ಹುಚ್ಚು ಹಿಡಿದಿದೆಯಾ ಡಾಕ್ಟ್ರೇ?
ಯಶೋದಮ್ಮ ಅಳುತ್ತಾ ಪ್ರಶ್ನಿಸಿದಾಗ ಧನಂಜಯ್ ಕನ್ನಡಕ ಸರಿಪಡಿಸ್ಕೊಳ್ಳುತ್ತಾ ಅವರತ್ತ ದೀರ್ಘವಾಗಿ ನೋಡಿದ್ರು. ಹುಚ್ಚು ಅಂದ್ರೇನಮ್ಮ? ಯಶೋದಮ್ಮ ತಬ್ಬಿಬಾದ್ರು. ರಾಯರು ತಾವೇ ಉತ್ತರಿಸುತ್ತಾ, ಹುಚ್ಚು ಅಂದರೆ ಎಲ್ಲರ ಹಾಗೆ ಇಲ್ಲದಿರೋದು ಎಂದಾಗ ಧನಂಜಯ್ ಹುಬ್ಬೇರಿಸಿದ್ರು. ಎಲ್ಲರೂ ಒಂದೇ ರೀತಿ ಇರ್ತಾರೆಯೇ ಈ ಪ್ರಪಂಚದಲ್ಲಿ? ಇಲ್ಲ, ರಾಯರು ತಡವರಿಸಿದ್ರು. ಹಾಗಾದರೆ ಅವಳ ಅಳತೆಗೋಲಿನಿಂದ ನೀವು ನಿಮ್ಮ ಮಗಳು ಹುಚ್ಚಿ ಅಂತ ತೀರ್ಮಾನಿಸಿದ್ದೀರಿ? ಅವರ ಪ್ರಶ್ನೆಗೆ ಯಾರೊಬ್ಬರೂ ಮಾತನಾಡಲಿಲ್ಲ. ದೇಹ ಮನಸ್ಸು ಮನುಷ್ಯನ ಅವಿಭಾಜ್ಯ ಅಂಗಗಳು. ದೇಹಕ್ಕೆ ರೋಗ ಅಂಟಿದಂತೆ ಮನಸ್ಸಿಗೂ ವ್ಯಾಧಿ ಉಂಟಾಗೋದು ಸಹಜ. ಅದನ್ನು ಹುಚ್ಚು ಅಂತ ಕರೆದು ಆಸ್ಪತ್ರೆಗೆ ಬರುವ ರೋಗಿಗಳಿಗೆಲ್ಲ ಗುಣವಾಗದ ಭಯಂಕರ ಕಾಯಿಲೆ ಎಂದು ನರಳ್ತಿದ್ದಾರೆ ಅನ್ನೋ ತಪ್ಪು ಕಲ್ಪನೆ ನಮ್ಮ ಜನಗಳಿಗಿದೆ. ಅದಕ್ಕೆ ನನ್ನ ಹತ್ರ ಬಂದವರ ಮುಂದೆ ನಾನು ಈ ಚಿಕ್ಕ ಭಾಷಣದಿಂದಲೇ ಚಿಕಿತ್ಸೆ ಆರಂಭಿಸ್ತೇನೆ. ಯಾಕೆಂದರೆ ನನ್ನ ಚಿಕಿತ್ಸೆ ಕೇವಲ ರೋಗಿಗೆ ಸೀಮಿತವಲ್ಲ. ಆ ರೋಗಿಯ ಸಮೀಪದವರು, ಬಂಧುಗಳು ಹಾಗೂ ವಾತಾವರಣ ನನಗೆ ಬಹಳ ಮುಖ್ಯ. ಅವರ ಮಾತುಗಳನ್ನು ರಾಯರು, ಯಶೋದಮ್ಮ, ಗೋದಾಬಾಯಿ ಮಂತ್ರ ಮಗ್ಧರಾಗಿ ಆಲಿಸುತ್ತಿದ್ದರು. ಈಗ ನಿಮ್ಮ ಪ್ರಶ್ನೆ ಕೇಳಿ ತಾಯಿ, ಅವರು ಯಶೋದಮ್ಮನಿಗೆ ಹೇಳಿದರು. ನನ್ನ ಮಗಳಿಗೆ ಯಾವ ರೀತಿ ಮನೋರೋಗ ಕಾಡ್ತಿದೆ ಡಾಕ್ಟ್ರೇ? ಅದೀಗ ಸರಿಯಾದ ಪ್ರಶ್ನೆ. ನಿಮ್ಮ ಮಗಳಿಗೆ ಡಿಪ್ರೆಷನ್, ಸೈಕೋಸಿಸ್ ಅನ್ನೋ ಮನೋವ್ಯಾಧಿ ಉಂಟಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ 2 ಹಂತಗಳಿರುತ್ತದೆ. ಒಂದು ಉನ್ಮಾದ, ಇನ್ನೊಂದು ಖಿನ್ನತೆ. ಉನ್ಮಾನದ ಹಂತದಲ್ಲಿ ರೋಗಿ ಭಾವನೆಗಳ ಅತಿರೇಕದ ಪ್ರತಿರೂಪವೇ ಆಗಿರುತ್ತದೆ. ಉದ್ವೇಗ, ಸಂತಸ, ವಾಚತಾಳಿನ ಮಿತಿಮೀರಿದ ಚಟುವಟಿಕೆ, ಭಯ, ಆತಂಕ ಇತ್ಯಾದಿ ಕಾಣಿಸ್ಕೊಳ್ತವೆ. ಖಿನ್ನತೆ ತಲೆದೂರಿದಾಗ ರೋಗಿಗೆ ಬೇಸರ, ದುಃಖ, ಜಡತೆ, ನಿವಾರತೆ ಆವರಿಸುತ್ತದೆ. ಕೆಲವೊಮ್ಮೆ ರೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅಪಾಯವೂ ಇರುತ್ತದೆ. ಈ ಮನೋರೋಗ ಮುಖ್ಯವಾಗಿ ಒಂದು ಮೂಡ್ ಡಿಸ್ಟಾರ್ಡ್, ಭಾವನೆಗಳ ಏರಿಳಿತಗಳೇ ಪ್ರಧಾನವಾದ ಚಿಹ್ನೆಗಳು. ಅದಕ್ಕೆ ಇದನ್ನು ಬೈಪೋಲರ್ ಡಿಸ್ಟಾರ್ಡರ್ ಅಂತಾರೆ. ಅದಕ್ಕಾಗಿ ನಿಮ್ಮ ಮಗಳನ್ನು ಕೆಲವು ದಿನಗಳು ಅಡ್ಮಿಟ್ ಮಾಡ್ಕೊಳ್ತಿದ್ದೇನೆ. ಅವಳಿಗೆ ನಿಯಮಿತವಾಗಿ ಔಷಧಿಗಳು ಹಾಗೂ ಥೆರಪಿಯನ್ನು ಕೊಡಬೇಕಾಗತ್ತೆ. ಹಾಗಂದ್ರೇನು ಡಾಕ್ಟರ್? ರಾಯರು ಕುತೂಹಲದಿಂದ ಕೇಳಿದರು. ಜನಸಾಮಾನ್ಯರು ಹೇಳುವಂತೆ ಶಾಕ್ ಟ್ರೀಟ್ಮೆಂಟ್. ಯಶೋದಮ್ಮ ಅವು ಹಾರಿದ್ರು. ಅಯ್ಯಯ್ಯೋ, ನನ್ನ ಮಗಳಿಗೆ ಈ ರೀತಿ ಚಿತ್ರ ಹಿಂಸೆ ಮಾಡಬೇಕಾಗತ್ತಾ? ಧನಂಜಯ್ ಅವರತ್ತ ಮರುಕದಿಂದ ನೋಡಿದ್ರು. ಅದು ಚಿತ್ರ ಹಿಂಸೆ ಅಂತ ನಿಮಗೆ ಹೇಳಿದವರು ಯಾರು? ರೋಗಿಗೆ ತೊಂದರೆಯಾಗದಂತೆ ಅರಿವಳಿಕೆ ನೀಡಿ ಜ್ಞಾನ ತಪ್ಪಿಸಿ ನೀಡುವ ಚಿಕಿತ್ಸೆ ಇದು. ಇದರಿಂದ ಮನಸ್ಸಿನ ಉದ್ವೇಗ ಕಡಿಮೆ ಆಗುತ್ತೆ. ನನ್ನ ಮಗಳಿಗೆ ಯಾವಾಗ ಗುಣವಾಗುತ್ತೆ ಡಾಕ್ಟ್ರೇ? ಅವಳು ಮತ್ತೆ ಮೊದಲಿನ ಭಾರತೀಯಾಗ್ತಾಳೆಯೇ? ರಾಯರು ಆತಂಕದಿಂದ ಕೇಳಿದರು. ಬಹಳ ಮುಖ್ಯವಾದ ಪ್ರಶ್ನೆಯೇ ಕೇಳಿದ್ದೀರಿ. ನೆಗಡಿ, ಕೆಮ್ಮು, ಜ್ವರದಂಥ ಸಾಮಾನ್ಯ ಕಾಯಿಲೆಗಳಂತೆ ಮನೋರೋಗ ಇಷ್ಟು ದಿನಗಳಲ್ಲೇ ಗುಣವಾಗುತ್ತೆ ಅಂತ ಬೆರಳೆಣಿಸಿ ಹೇಳೋದು ಕಷ್ಟ ರಾಯರೇ. ನಿಯಮಿತ ಚಿಕಿತ್ಸೆಯಿಂದ ಖಂಡಿತ ಈ ರೋಗ ಹತೋಟಿಗೆ ಬರಬಹುದು. ಆಗ ಭಾರತಿ ನಿಮ್ಮಷ್ಟೇ ಸಹಜ ಸ್ಥಿತಿಯಲ್ಲಿ ಸಂಪೂರ್ಣ ಆರೋಗ್ಯವಂತಳಾಗಿರ್ತಾಳೆ. ಅವರ ಭರವಸೆಯ ನುಡಿಗಳಿಂದ ರಾಯರಿಗೆಷ್ಟೋ ಧೈರ್ಯ ತುಂಬಿತ್ತು. ಯಶೋದಮ್ಮ ಸುರಸುರ ಎಂದು ಮೂಗೊರೆಸ್ಕೊಳ್ಳುತ್ತಾ ದುಗುಡದಿಂದ, ಅಂತೂ ಅವಳಿಂದ ನಾವು 4 ಜನಗಳ ಬಾಯಿಗೆ ಬೀಳೋ ಹಾಗಾಯಿತು ಎಂದಾಗ ಧನಂಜಯ್ ಅವರ ಮುಖ ಬಿಗಿದುಕೊಂಡಿತು. ನೋಡಿ, ನಾವು ಕೂಡ ಚಿಕಿತ್ಸೆಯ ಜೊತೆ ರೋಗಿಗೆ ಮನೆಯವರ ಬೆಂಬಲ, ಸಹಕಾರ, ಪ್ರೀತಿ ಬಹಳ ಮುಖ್ಯ. ಇಂಜೆಕ್ಷನ್ಗಳು, ಮಾತ್ರೆ ಜೊತೆ ಆತ್ಮವಿಶ್ವಾಸ ಅನ್ನೋ ಟಾನಿಕ್ ಮನೋರೋಗಿಗಳಿಗೆ ನೀಡಿದರೆ ಅವರು ಮತ್ತೆ ನಮ್ಮ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗುವ ಸಂಭವವೇ ಬರೋದಿಲ್ಲ ಗೊತ್ತೇ. ಆದರೆ ನಮ್ಮ ವಂಶದಲ್ಲಿ ಈ ರೋಗ ಯಾರಿಗೂ ಬಂದಿಲ್ಲ. ಭಾರತಿಗೆ ಹೇಗೆ ಬಂತು? ತಮ್ಮ ಮನಸ್ಸಿಗೆ ಗುಂಗು ಹುಳುವಿನಂತೆ ಕೊರಿಯುತ್ತಿದ್ದ ಪ್ರಶ್ನೆಯನ್ನು ರಾಯರು ಹೊರಹಾಕಿದ್ರು. ನೋಡಿ ರಾಯರೇ, ಈ ವ್ಯಾಧಿ ವಂಶ ಪರಂಪರೆಯಾಗಿ ಬರಬೇಕು ಅನ್ನೋ ಕಟ್ಟುನಿಟ್ಟಿನ ವ್ಯಾಯಾಮವೇನೂ ಇಲ್ಲ. ಈ ಕಾಯಿಲೆಗೆ ಒಂದು ನಿರ್ದಿಷ್ಟ ಕಾರಣವನ್ನೇ ಬೆರಳು ಮಾಡಿ ತೋರಿಸೋಕೆ ಸಾಧ್ಯವಿಲ್ಲ. ಮೆದುಳಿನಲ್ಲಿ ಡೊಪೋಮಿನ್ ಅನ್ನೋ ನ್ಯೂರೋಟ್ರಾನ್ಸ್ಮಿಟರ್ ಹೆಚ್ಚಾದಾಗ ಈ ರೋಗ ಬರುವ ಸಾಧ್ಯತೆ ಇದೆ ಅಂತ ಈಗ ತಿಳಿದು ಬಂದಿದೆ. ಈ ರೋಗ ಯಾಕೆ ಬಂತು ಅಂತ ವೃತ ಚಿಂತಿಸಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಸೂಕ್ತ ಚಿಕಿತ್ಸೆಯತ್ತ ಗಮನ ಹರಿಸೋದು ಮುಖ್ಯ.
ಧನಂಜಯ್ ನಿಧಾನವಾಗಿ ಹೇಳಿದಾಗ ಎಲ್ಲರಿಗೂ ಅವರ ಬಗ್ಗೆ ಗೌರವ ಮೂಡಿತು. ಭಾರತಿ ಆಸ್ಪತ್ರೆ ಸೇರಿದ ವಿಷಯವನ್ನು ಅಕ್ಕಪಕ್ಕದವರೊಡನೆ ಬಯಲು ಮಾಡದೆ ರಾಯರು ಯಶೋದಮ್ಮ ಗೌಪ್ಯವಾಗಿಟ್ಟಿದ್ರು. ಅರುಂಧತಿಗೆ ಒಬ್ಬಳಿಗೆ ಬೇಜಾರು, ಅಳಿಯಂದ್ರಿಗೆ ಕೆಲಸದಲ್ಲಿ ತುಂಬ ಓಡಾಟ ಇರುತ್ತೆ. ಅದಕ್ಕೆ ಸ್ವಲ್ಪ ದಿನಗಳು ಭಾರತಿನ ಸಿಕಂದರಾಬಾದ್ಗೆ ಕಳಿಸಿದ್ದೀವಿ ಎಂದು ಕೇಳಿದವರಿಗೆ ಯಶೋದಮ್ಮ ಉತ್ತರ ನೀಡಿದರು. ಇದು ವೈಜ್ಞಾನಿಕ ಯುಗ. ಗಂಡ ಹೆಂಡತಿ ದುಡಿದು ಗಳಿಸಿದ್ರೆ ಜೀವನ ಸಾಗಲು ಸಾಧ್ಯ. ಎಲ್ಲರ ಮನೆಯಲ್ಲೂ ಉದ್ಯೋಗದ ಗಡಿಬಿಡಿ, ಸಂಸಾರದ ಜಂಚಾಟವೇ ಹೆಚ್ಚಾಗಿರುವಾಗ ನೆರೆಹೊರೆಯವರಿಗೆ ಏನಾಗುತ್ತದೆ ಎಂಬ ಕುತೂಹಲ ತೋರುವ ವ್ಯವಧಾನ ಯಾರಿಗಿದ್ದಿತು? ರಾಯರು ಸ್ವಂತ ಮಗಳು ಅಳಿಯನಿಗೆ ಈ ವಿಷಯ ಬಹಿರಂಗಗೊಳಿಸಿರಲಿಲ್ಲ. ಗಂಡ ಹೆಂಡತಿ ವಾರಕ್ಕೆ 15 ಬಾರಿಯಾದರೂ ಆಸ್ಪತ್ರೆಗೆ ಹೋಗಿ ಭಾರತಿಯನ್ನು ನೋಡಿ ಬರ್ತಿದ್ರು. ನಳಗಳಿಸುವ ಚಲುವಾದ ಹೂವಿನಂತಿದ್ದ ಮಗಳು ಬಿರುಗಾಳಿಗೆ ಸಿಕ್ಕಿ ಪುಷ್ಪದಂತೆ ಜರ್ಜರಿತಳಾಗಿರೋದನ್ನು ಕಂಡು ಹೆತ್ತವರ ಹೃದಯ ದ್ರವಿಸಿ ಹೋಗ್ತಿತ್ತು. ಯಶೋದಮ್ಮ ಅಲ್ಲೇ ಅಳಲು ಆರಂಭಿಸಿದ್ರೆ ರಾಯರು ರೇಗ್ಬಿಡ್ತಿದ್ರು. ನೀವು ಹೆಂಗಸರು ಕಣ್ಣೀರು ಸುರಿಸಿ ರಂಪ ಮಾಡಿ ಹೃದಯ ಹಗುರ ಮಾಡ್ಕೊಳ್ತೀರಿ. ನನಗೆ ಯಾರು ಧೈರ್ಯ ಹೇಳ್ತಾರೆ? ಈ ವಯಸ್ಸಿನಲ್ಲಿ ನಾನು ಎದೆಯೊಳಗೆ ಬೆಂಕಿ ಇಟ್ಕೊಂಡಿದ್ದೀನಿ. ನೋಡು, ನನ್ನ ಕಷ್ಟವು ಅರ್ಥ ಮಾಡ್ಕೊಳ್ಳೆ. ನಿನ್ನದೇ ದುಃಖ ದೊಡ್ಡದು ಅಂದ್ಕೊಳ್ಬೇಡ. ನೀವು ಆಗಾಗ್ಗೆ ಬಂದು ಭಾರತಿನ ನೋಡೋದಿರೋದೇ ಮೇಲು. ವಾರಕ್ಕೊಮ್ಮೆ ಬಂದರೆ ನಿಮಗೂ ಅವಳಲ್ಲಿ ಕಾಣುವ ಸುಧಾರಣೆ ಬದಲಾವಣೆ ಗೋಚರವಾಗತ್ತೆ. ಧನಂಜಯ್ ನೀಡಿದ ಸಲಹೆ ಪಾಲಿಸಲು ಇತ್ತೀಚೆಗೆ ರಾಯರೊಬ್ಬರೇ ವಾರಕ್ಕೊಮ್ಮೆ ಬರ್ತಿದ್ರು. ದಿನಗಳು ಕಳೆದಂತೆ ಭಾರತೀಯ ಆರೋಗ್ಯ ಗಮನಾರ್ಹವಾಗಿ ಸುಧಾರಿಸುತ್ತಾ ತಂದೆಯನ್ನು ನೋಡಿದೊಡನೆ ಮುಖ ಹರಳಿಸುತ್ತಿದ್ಲು. ಅಪ್ಪ, ನೀನು ಚೆನ್ನಾಗಿದೆಯಾ? ಅಮ್ಮ ಯಾಕೆ ಬರಲಿಲ್ಲ ಎಂದು ವಿಚಾರಿಸ್ಕೊಳ್ತಿದ್ಲು. ಹಿಂದಿನ ಜಡತೆ, ಮಂಕುತನ ಅವಳಿಂದ ಮಾಯವಾಗಿತ್ತು. ಅತಿರೇಕದ ವರ್ತನೆ, ಆಡಂಬರದ ಅಲಂಕಾರವು ಈಗ ಅವಳತ್ತ ಸುಳಿಯುತ್ತಿರಲಿಲ್ಲ. ಸರಳವಾಗಿ ಸೀರೆ ಉಟ್ಟು ನೀಲವಾಗಿ ಜಡೆ ಎಣೆದು ಮುಖಕ್ಕೆ ಕುಂಕುಮವಷ್ಟೇ ಇಟ್ಟು ಬಂದಾಗ ಭಾರತಿ ಪುನರ್ಜನ್ಮ ಪಡೆದಷ್ಟೇ ಆನಂದವಾಗಿತ್ತು ರಾಯರಿಗೆ. ಭಾರತಿನ ನೀವಿನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ಈಗ ರೋಗ ಗುಣವಾಗಿದೆ ಅನ್ನೋ ಕಾರಣಕ್ಕೆ ಮುಂದೆ ಅವಳ ಆರೋಗ್ಯ ನಿರ್ಲಕ್ಷ್ಯ ಮಾಡಬಾರ್ದು. ನಾನು ಬರೆದು ಕೊಟ್ಟಿರೋ ಮಾತ್ರೆಗಳನ್ನು ಮುಂದುವರಿಸಲಿ. ಫಾಲೋ ಅಪ್ ಟ್ರೀಟ್ಮೆಂಟ್ಗಾಗಿ ಆಗಾಗ ನನ್ನ ಹತ್ರ ಬರಲೇಬೇಕು. ಧನಂಜಯ್ ಸಾರಿ ಹೇಳಿ ಭಾರತಿನ ಬಿಡುಗಡೆ ಮಾಡಿದರು. ಭಾರತಿ ಮತ್ತೆ ಸ್ವಸ್ಥಳವಾಗಿ ಹಿಂತಿರುಗುವಾಗ ಅವಳನ್ನು ಮತ್ತೆ ಹೆತ್ತಷ್ಟೇ ಯಶೋದಮ್ಮ ಸಂಭ್ರಮ ಪಟ್ಟರು. ಹೀಗೆ 100 ವರ್ಷ ಆರೋಗ್ಯವಂತರಾಗಿರು ಕಂದ ಎಂದು ಪೊರಕಿ ಕಡ್ಡಿ ನಿವಾಳಿಸಿ ದೃಷ್ಟಿ ತೆಗೆದ್ರು. ಏನಮ್ಮ ಇದೆಲ್ಲ? ನಾನು ಬರ್ತಾ ಇರೋದು ಆಸ್ಪತ್ರೆಯಿಂದ. ಹೊಸದಾಗಿ ಮದುವೆಯಾಗಿ ನವವಧುವಿಗೆ ದೃಷ್ಟಿ ತೆಗೆಯುವ ಹಾಗೆ ತೆಗಿತೀಯಲ್ಲ? ಭಾರತಿ ನಗೆ ಆಡಿದ್ಲು. ತಾನು ಆಸ್ಪತ್ರೆಯಿಂದ ಬಂದ ಮೇಲೆ ಇಷ್ಟು ದಿನಗಳು ತನ್ನ ಗೈರ್ಹಾಜರಿ ಹಲವರ ಕುತೂಹಲ ಕೆರಳಿಸಿದೆ ಎಂದು ಭಾರತಿಗೆ ಅರಿವಿತ್ತು. ಭಾರತಿ, ಹೇಗಿತ್ತು ನಿಮ್ಮಕ್ಕನ ಊರು ಎಂದು ಯಾರಾದರೂ ಪ್ರಶ್ನಿಸಿದರೆ ನಿಜ ಸಂಗತಿಯನ್ನು ಮರೆಮಾಚಿ ತಡವರಿಸದೆ ಉತ್ತರಿಸ್ತಿದ್ಲು. ತುಂಬ ಚೆನ್ನಾಗಿತ್ತು. ಯಾಕೆ ಸ್ವಲ್ಪ ಬಡವಾಗಿಬಿಟ್ಟಿದೆಯಾ? ಇಲ್ರಿ, ಅಲ್ಲಿನ ಹವಾ ನನಗೆ ಹೋಗಲಿಲ್ಲ. ನೀವೇನೇ ಹೇಳಿ ನಮ್ಮೂರೇ ಚಂದ ಎಂದು ಸೂಕ್ತ ಸಮಂಜಾಯಿಸಿ ನೀಡ್ತಿದ್ಲು. ಭಾರತಿ ತಪ್ಪದೆ ಧನಂಜಯರವರು ಬಳಿಗೆ ಚೆಕಪ್ಗೆ ಹೋಗ್ತಿದ್ಲು. ಅವರು ಅವಳ ಆರೋಗ್ಯ ಕಂಡು ಸಂತಸ ವ್ಯಕ್ತಪಡಿಸಿದರು. ವೆರಿ ಗುಡ್, ಭಾರತೀಯ ಸ್ಥಿತಿ ಈಗ ಸಂಪೂರ್ಣವಾಗಿ ಸುಧಾರಿಸಿದೆ. ಆದರೆ ಮತ್ತೆ ಮರಿಕಳಿಸದಂತೆ ಮಾತ್ರೆಗಳನ್ನು ಮುಂದುವರಿಸುತ್ತಿರಬೇಕು. ಡಾಕ್ಟರ್, ನನಗೆ ಮನೆಯಲ್ಲಿ ಕೂತು ಬೇಜಾರಾಗ್ಬಿಟ್ಟಿದೆ. ನಾನು ಎಲ್ಲಾದರೂ ಕೆಲಸಕ್ಕೆ ಸೇರ್ಬೋದಾ? ಭಾರತಿ ಪೀಠಿಗೆ ಹಾಕಿದ್ಲು. ವೈ ನಾಟ್? ಖಂಡಿತ ಸೇರ್ಬೋದು. ಸಮಯ ಕಳೆಯೋಕೆ ಒಂದು ಉದ್ಯೋಗ ಮಾಡೋದೇನೋ ಒಳ್ಳೆಯದು. ಮನಸ್ಸನ್ನು ಮಾತ್ರ ಕೆಲಸವಿಲ್ಲದೆ ಸೋಮಾರಿಯಾಗಿರೋಕೆ ಬಿಡಬೇಡ. ಕೀಪ್ ಯುವರ್ ಸೆಲ್ಫ್ ಎಂಗೇಜಡ್. ಅದು ಸರಿ ಡಾಕ್ಟ್ರೇ, ಅವಳನ್ನು ಎಲ್ಲ ಕಡೆ ಒಬ್ಬಂಟಿಗಳಾಗಿ ಹೇಗೆ ಕಳಿಸೋದು? ರಾಯರು ಸಂದೇಹ ವ್ಯಕ್ತಪಡಿಸಿದಾಗ ಧನಂಜಯ್ ಅಸಮ್ಮತಿಯಿಂದ ತಲೆಯಾಡಿಸಿದ್ರು. ದಯವಿಟ್ಟು ಅವಳ ಚಟುವಟಿಕೆಗಳನ್ನು ಅನವಶ್ಯಕವಾಗಿ ನಿಯಂತ್ರಿಸಬೇಡಿ ರಾಯರೇ. ಅವಳಿಗೆ ಜನಗಳ ಜೊತೆ ಬೆರೆತು ಮಾತನಾಡೋಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ. ನಿಮ್ಮ ಮಗಳ ಬಗ್ಗೆ ನಿಮಗೆ ಭರವಸೆ ಇಲ್ಲದಿದ್ದರೆ ಹೇಗೆ ಸ್ವಾಮಿ? ರಾಯರು ಮರು ಮಾತನಾಡಲಿಲ್ಲ. ಭಾರತಿ ಪತ್ರಿಕೆಯಲ್ಲಿ ಪ್ರಕಟವಾಗ್ತಿದ್ದ ವಾಂಟೆಡ್ ಕಾಲಮ್ಗಳನ್ನು ನೋಡಿ ತಪ್ಪದೇ ಅರ್ಜಿ ಹಾಕ್ತಿದ್ಲು.
ಸರಿಯಾದ ಕಡೆ ನೋಡಿ ಅಪ್ಲೈ ಮಾಡು. ಅವಸರ ಬಿದ್ದು ಸಿಕ್ಕ ಕೆಲಸಗಳಿಗೆಲ್ಲ ಒಪ್ಕೋಬೇಡ. ರಾಯರು ಸಲಹೆ ನೀಡಿದರು. ಭಾರತೀಯ ಅಪರಿಮಿತ ಚೆಲುವು, ಆಕರ್ಷಕ ಮಾತುಗಾರ್ತಿ. ಪ್ರತಿಷ್ಠಿತ ಟೂರಿಸ್ಟ್ ಕಂಪನಿಯಲ್ಲಿ ಅವಳಿಗೆ ಸ್ವಾಗತ ಕಾರಣಿಯ ಹುದ್ದೆ ಗಳಿಸ್ಕೊಟ್ಟಿತು. ಅಯ್ಯೋ, ರಿಸೆಪ್ಷನಿಸ್ಟ್ ಕೆಲಸನ ನೀನು ಸಂಪಾದಿಸಿ ಏನಾಗಬೇಕು? ಯಶೋದಮ್ಮ ಮೂಗೆಳೆದಾಗ ಭಾರತಿ ನಕ್ಕಳು. ನಾನು ಓದಿರುವ BA ಡಿಗ್ರಿಗೆ ನನಗೆ ಕಲೆಕ್ಟರ್ ಕೆಲಸ ಸಿಗುತ್ತಾ? ಇದು ಸಿಕ್ಕಿರೋದೇ ಹೆಚ್ಚು. ಡಾಕ್ಟರೇ ಹೇಳಿದ್ದಾರೆ, ಹೋಗಿ ಬರಲಿ ಬಿಡೆ. ಅವಳಿಗೂ ಮನೆಯಲ್ಲಿ ಬೇಜಾರು. ರಾಯರು ದನಿಗೂಡಿಸಿದ್ರು. ಭಾರತಿ ಕೆಲಸಕ್ಕೆ ಸೇರಿ 2 ತಿಂಗಳಾಗಿತ್ತು. ಅಲ್ಲಿನ ಜನ, ಪರಿಸರ ಅವಳಿಗೆ ತುಂಬ ಹೊಗ್ಗಿತ್ತು. ಅವಳು ಒಂದಿನ ರಜಾ ಹಾಕಿದ್ರು. ಅವಳ ಸಹೋದ್ಯೋಗಿಗಳು, ಯಾಕೋ ನಮ್ಮ ಆಫೀಸ್ನಲ್ಲಿ ಗ್ಲಾಮರ್ ಇಲ್ಲ ಇವತ್ತು ಎಂದು ಪೇಚಾಡ್ಕೊಳ್ತಿದ್ರು. ಕಂಪನಿಯ ಆಫೀಸಿಗೆ ಬರುವ ಗ್ರಾಹಕರಿಗೆ ಮೊದಲು ಭಾರತೀಯ ಮೋಹಕ ನಗುವಿನ ಮುಖ್ಯವೇ ಸ್ವಾಗತ ನೀಡ್ತಿತ್ತು. ಅದೇ ಆಫೀಸ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಗೌತಮನ ಭೇಟಿಯಾದದ್ದು ತೀರಾ ಅನಿರೀಕ್ಷಿತವಾಗಿತ್ತು. ಅಂದು ಭಾರತಿ ಬೆಳಗ್ಗೆಯಿಂದ ಬಹಳ ಕರೆಗಳನ್ನು ರಿಸೀವ್ ಮಾಡಿ ಆಯಾಸಗೊಂಡಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.